ಅಗ್ಗನ ಬರದ ತಾಯಿಗಳು ದಯವಿಟ್ಟು ಬೇಗನೆ ವೇದಿಕೆಗೆ ಆಗಮಿಸಿ ಶ್ರೀ ಗೌರವಿಸಿ ಸನ್ಮಾನಿಸಿ ಅಭಿನಂದಿಸಬೇಕಾಗಿ ನಾನು ತಾಯಂದ್ರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಅವರ ತಾಯಿಯವರಾದ ಶ್ರೀಮತಿ ಬಿಬಿಶಾನಿಯವರು ಸಹ ದಯವಿಟ್ಟು ವೇದಿಕೆಗೆ ಆಗಮಿಸಿ ಶ್ರೀಮಠದ ಪರವಾಗಿ ಪೂಜ್ಯರಿಂದ ಗೌರವಾಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ನಾನು ಆ ತಾಯಿಯವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ದಯವಿಟ್ಟು ಆ ತಾಯಿಯವರು ವೇದಿಕೆಗೆ ಆಗಮಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಇವತ್ತಿನ ಈ ಸಮಾರಂಭದ ಇನ್ನೋರ್ವ ದಾಸೋಹ ಸೇವಾರ್ಥಿಗಳಾಗಿರುವಂತಹ ಶ್ರೀ ವೆಂಕಟೇಶ್ ಶಿವಾನಂದಪ್ಪ ಇಳಕಲ್ಲಿಯವರು ಸಹ ವೇದಿಕೆಗೆ ಆಗಮಿಸಿ ಪರಮ ಪೂಜ್ಯರಿಂದ ಗೌರವಾಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಶರಣಾರ್ಥಿಗಳು ವೆಂಕಟೇಶ್ ಶಿವಾನಂದಪ್ಪ ಇವರಿಗೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಮಾಂತನ ಸ್ವಾಮಿಗಳು ಚಿತ್ತರಗಿ ಸಂಸ್ಥಾನ ಮಠ ಇಳಕಲ್ ಪೂಜ್ಯರು ನಮ್ಮೆಲ್ಲರಿಗೆ ಆಶೀರ್ವಚನವನ್ನ ದಯಪಾಲಿಸಬೇಕಾಗಿ ನಾನು ಪೂಜ್ಯರಲ್ಲಿ ಭಕ್ತಿಯಿಂದ ವಿನಂತಿಯನ್ನ ಮಾಡಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡ ಪುರಾಣ ಪಾರಾಯಣಗಳಲ್ಲಿ ಭಕ್ತಿ ಪುರುಷರವಾಗಿ ಪರಮಟ್ಟು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯರು ಆತ್ಮೀಯರಾದ ಪರಮ ಪೂಜ್ಯ ಬಸವನಲಿಂಗ ಶರಣರ ಶ್ರೀ ಚರಣಗಳಲ್ಲಿ ಭಕ್ತಿಯಿಂದ ನಮಿಸುತ್ತಾ ಮತ್ತು ನಮ್ಮ ನಾಡಿನ ಅನುಭಾವಿಗಳಾದಂತಹ ಪರಮ ಪೂಜ್ಯ ಯಶವಂತ ಶರಣರಲ್ಲಿ ಭಕ್ತಿಯಿಂದ ಶರಣರು, ಪೂಜ್ಯ ಬಸವರಾಜ ದೇವರಲ್ಲಿ ಭಕ್ತಿಯಿಂದ ಶರಣರು ಮತ್ತು ನಮ್ಮ ಅನುಭಾವಿಗಳಾದಂತಹ ಮಹಾದೇವನವರಲ್ಲಿ ಮತ್ತು ಸನ್ಮಾನಿತರಾದಂತಹ ಸಂದೀಪನಿ ಗುರುಗಳಲ್ಲಿ, ನಮ್ಮ ಮಲ್ಲಣ್ಣ ದರ್ಗಾ ಶರಣರಲ್ಲಿ, ನಮ್ಮ ಅನುಭಾವಿಕ ಚಿಂತಕರಾದಂತಹ ಪೂಜ್ಯ ನಮ್ಮ ವಿಜಯಕುಮಾರ್ ಶರಣ ದಂಪತಿಗಳಲ್ಲಿ ಮತ್ತು ನಮ್ಮ ಸಿದ್ದೇನಕೋಟೆ ಮಠದ ಪರಮ ಭಕ್ತರಾದ ನಮ್ಮ ಯೋಗೇಶ್ ಗೌಡ ಶರಣ ದಂಪತಿಗಳಲ್ಲಿ ಮತ್ತು ನಮ್ಮ ಊರಿನ ಹೆಮ್ಮೆಯ ಪುತ್ರ ಶ್ರೀಯುತ ಮೊಹಮ್ಮದ್ ಅಜರುದ್ದೀನ್ ಅಲಿಯ ಶರಣರಲ್ಲಿ ಭಕ್ತಿಯಿಂದ ಶರಣೆಂದು ಇಲ್ಲಿ ನಡೆದಿರುವ ಎಲ್ಲ ಪೂಜ್ಯ ಶರಣರಲ್ಲಿ, ಪೂಜ್ಯ ತಾಯಂದರಲ್ಲಿ, ಇವತ್ತಿನ ದಾಸೋಹ ಸೇವೆಯನ್ನು ಕೈಗೊಂಡಂತ ನಮ್ಮ ಮಹಾಂತಪ್ಪನವರು ವಾಲಿ ಶರಣರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಇವತ್ತು ನಾಳಿಂದ ಶ್ರಾವಣ ಮಾಸ ಶುರುವಾಗ್ತತಿ. ಬೆಳಗಿನ
ಶಿವಾನುಭವ ಬೆಳಗಿನ ಪ್ರವಚನ ಪರಮ ಪೂಜ್ಯ ಬಸವನವಲಿಂಗ ಶರಣರು ಆ ಪ್ರವಚನವನ್ನು ಬೆಳಗಿನ ಪ್ರವಚನ ನಡೆಸಿಕೊಡ್ತಾರೆ. ಸಾಯಂಕಾಲದ ಪ್ರವಚನವನ್ನ ಬಸವಧರ್ಮ ಪ್ರವಚನ ನಮ್ಮ ಸತ್ತಿ ಅಂದ್ರೆ ಜನವಾಡ ಅಂತಂದಲ್ಲೇ ಸತ್ತಿ ಅಂತೇಳಿ ಜನವಾಡ ಅಂತ ಊರ ಐತಿ. ಅಲ್ಲಿ ಅಲ್ಲಮ ಪ್ರಭು ಆಶ್ರಮ ಐತಿ. ಆ ಆಶ್ರಮದ ಪರಮ ಪೂಜ್ಯ ಮಲ್ಲಿಕಾರ್ಜುನ ದೇವರು ಒಳ್ಳೆ ಅನುಭಾವಿಗಳು. ಅವರು ನಾಳಿಂದ ಒಂದು ದಿವಸ ಸಾಯಂಕಾಲಕ್ಕೆ ಪ್ರವಚನವನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲೇ ನಮ್ಮ ದೊಡ್ಡಜರು ಅಂತೇಳಿ 2 ವರ್ಷ ಇದ್ದವರು ಅವರು. ಅದಕ್ಕಾಗಿ ಅವರು ನಾಳಿನ ದಿವಸ ಆ ಪ್ರವಚನವನ್ನು ಶುರು ಮಾಡ್ತಾರೆ. ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಈ 1 ತಿಂಗಳ ಪರ್ಯಂತರವಾಗಿ ತಾವೆಲ್ಲರೂ ಪ್ರವಚನಕ್ಕೆ ದಯಮಾಡಿಸಿ ಅವರ ವಿಚಾರಗಳನ್ನು ತಾವು ಆಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಇವತ್ತಿನ ದಿವಸ ಶ್ರೀಮಠದ ಪರಮ ಸದ್ಭಕ್ತರು ನಮ್ಮ ಸಂಸ್ಥೆಯ ಕ್ರಿಯಾಶೀಲ ಅಧ್ಯಕ್ಷರಾದ ನಮ್ಮ ಬಸಲಿಂಗಪ್ಪನವರು ವಾಲಿಯವರು ಅವರ ಸ್ಮರಣೋತ್ಸವದ ನಿಮಿತ್ತವಾಗಿ ಇವತ್ತು ನಮ್ಮ ಮಹಾಂತಪ್ಪನವರು ವಾಲಿಯವರು ಈ ಇವತ್ತಿನ ಶಿವಾನುಭವದ ದಾಸೋಹ ಸೇವೆಯನ್ನು ಕೈಗೊಂಡರು. ನಮ್ಮ ಬಸಲಿಂಗಪ್ಪನವರು ವಾಲಿಯವರು ಅವರಿಗೆ ಏನಂತ ಕರಿತಿದ್ರು ಅಂದ್ರೆ ಸರ್ಕಾರ ಅಂತ ಕರಿತಿದ್ರು. ವಾಲಿ ಸರ್ಕಾರ ಅಂತ ಕರಿತಿದ್ರು. ಸರ್ಕಾರದಲ್ಲಿ ಎಷ್ಟು ಒಂದು ಗಂಭೀರತೆ ಇರ್ತೈತಿ ಅಷ್ಟು ಗಂಭೀರತೆ ಅವರಲ್ಲಿ ಇರ್ತಿತ್ತು. ಅವ್ರ ಮುಖ ನೋಡಿದ ಎಲ್ಲಾ ವಿಧಾನಸೌಧ ಗೇಟ್ಗಳು ತಾವು ತೆರೆದಿದ್ದು ಅಂತ ಹಂಗ ಹೋಗ್ಬಿಡುದು. ಅವ್ರು ಹೋದ್ರೆ ಇವ್ರು ಹೋದ್ರೆ ಗೇಟ್ ಹಾಕ್ತಿತ್ತು. ಆದ್ರೆ ವಾಲಿ ಬಸಲಿಂಗಪ್ಪನವ್ರು ಹೋಗ್ಬಿಟ್ರೆ ಹಾಕಿದ ಗೇಟ್ಗಳೆಲ್ಲ ತೆಗೆದು ಬಿಡ್ತಿತ್ತು ಅಂತ. ಅಷ್ಟು ಅವರಲ್ಲಿ ಒಂದು ವರ್ಚಸ್ಸಿತ್ತು. ಅವ್ರ ಮುಖದಲ್ಲಿ ಅಂತ ಒಂದು ಕಳೆ ಇತ್ತು. ಅವರ ಜೀವನದಲ್ಲಿ ಅಂತ ಒಂದು ಬದ್ಧತೆ ಇತ್ತು. ಒಂದು ಸಲ ಪ್ರಾಮಿಸ್ ಮಾಡಿದಂದ್ರೆ ಪ್ರಾಣ ಹೋದ್ರು ಆ ಪ್ರಾಮಿಸ್ ಎಂದು ಅವರು ಅಲ್ಲಗಳಿದ್ದಿಲ್ಲ ಅಂತ ನಿಶ್ಚಯ ಇತ್ತು ಅವರಿಗೆ. ಅದಕ್ಕಾಗಿ ಅವ್ರಿಗೆ ಏನಂತ ಕರಿತಿದ್ರೆ ವಾಲಿ ಸರ್ಕಾರ ಅಂತ ಕರಿತಿದ್ರು ಅವ್ರಿಗೆ. ಅಂತ ವಾಲಿ ಬಸಲಿಂಗಪ್ಪನವರು ಈ ಸಂಸ್ಥೆಯ ಅಧ್ಯಕ್ಷರಾಗಲು ಮುಂಚಿತವಾಗಿ ನಮ್ಮ ವೀರಪ್ಪನವರು ಅಧ್ಯಕ್ಷರಾದಾಗೂ ಕೂಡ ಅವರ ಅಕ್ಕಿ ವೀರಪ್ಪನವರು ಸುಮಾರು 30-35 ವರ್ಷಗಳವರೆಗೆ ಅಕ್ಕಿ ವೀರಪ್ಪನವರು ಅಧ್ಯಕ್ಷರಾಗಿದ್ದರು. ಅವ್ರ ಅಧ್ಯಕ್ಷರಾದಾಗ ಅವರು ಬದಲೆಯೇ ಕೆಲಸ ಮಾಡಿದವರು ನಮ್ಮ ಬಸಲಿಂಗಪ್ಪನವರು ವಾಲಿಯವರು. ಸಂಸ್ಥೆಯ ಬಗ್ಗೆ ಎಷ್ಟೇ ಕಷ್ಟದ ಕೆಲಸ ಇರಲಿ, ಎಷ್ಟೇ ತೊಂದರೆ ಕೆಲಸ ಇರಲಿ, ಎಂಥ ಸೂಪರ್ ಸೀಡಾದಂಥ ಸಂದರ್ಭದಲ್ಲಿ ಬಹಳ ಕಷ್ಟದ ಸಂದರ್ಭಗಳವೆಲ್ಲ ಅಂತ ಸಂದರ್ಭದಲ್ಲಿ ಸಮರ್ಥವಾಗಿ ಎದುರಿಸಿ ಸಂಸ್ಥೆಯನ್ನು ಉಳಿಸಿ ಬೆಳೆಸುವಲ್ಲಿ ಬಹುದೊಡ್ಡದಾದಂಥ ಪಾತ್ರವನ್ನು ವಹಿಸಿದವರು ಅಂತಂದ್ರೆ ನಮ್ಮ ವಾಲಿ ಬಸಲಿಂಗಪ್ಪನವರು. ಅವರು ಮಾತಾಡಕತ್ತಿದ್ರು ಎಷ್ಟು ಚಂದ ಮಾತಾಡ್ತಿದ್ರು. ಅವ್ರ ಎದುರುಗಡೆ ಕುಂತವ್ರು ಬಹಳ ಕನ್ವಿನ್ಸ್ ಆಗ್ತಿದ್ರು. ಅಷ್ಟು ಸಮಾಧಾನವಾಗಿ ಮತ್ತು ಅಷ್ಟು ನಾಲೆಜ್ ಅಧ್ಯಯನ ಪೂರ್ಣವಾಗಿ ಅವ್ರು ಮಾತಾಡ್ತಿದ್ರು. ಅದಕ್ಕಾಗಿ ಅಂತ ವಾಲಿ ಬಸಲಿಂಗಪ್ಪನವರು ಇವತ್ತು ನಿಮ್ಮ ಸರ್ಕಲ್ ಆಗೈತಲ್ಲ ಬಸವೇಶ್ವರ ಸರ್ಕಲ್, ಈ ಬಸವೇಶ್ವರ ಸರ್ಕಲ್ ನಿರ್ಮಾಣ ಆಗ್ಬೇಕಂತಂದ್ರೆ ವಾಲಿ ಬಸಲಿಂಗಪ್ಪನವರೇ ಕಾರಣ. ಅದೇ ಒಂದು ಮಾತು ಹೇಳಿದ್ರು ಬಸಲಿಂಗಪ್ಪನವರೇ, ಅಲ್ಲೊಂದು ಬಸವಣ್ಣ ಸರ್ಕಲ್ ಆಗ್ಬೇಕು ನೋಡ್ರಿ, ಅದನ್ನ ನಿಮ್ ಮೊದಲೊಳಗೆ ಆಗಬೇಕಾದ್ರು ಬಸಲಿಂಗಪ್ಪನವ್ರ ಅಂದ್ರು. ಅಂದ್ಬಿಟ್ರೆ ಬಸಲಿಂಗ ಆಯ್ತು ಬುದ್ಧಿ ಮಾಡ್ಬಿಡ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ಎಂತ ಕಷ್ಟ ಬಂದ್ರೆ ಸಹಿತ ಬಸಲಿಂಗಪ್ಪನವರು ಅದನ್ನ ನಿಲ್ಲಿಸ್ಲಿಲ್ಲ. ಅದನ್ನ ಪೂರ್ಣಗೊಳಿಸಿದ್ರು. ಅದಕ್ಕೆ ಜಗ ಒಂದು ಬೇಕಲ್ರ ಬುದ್ಧಿ ಅಂತ ಕೇಳಿದಾಗ ಅವಾಗ ನಮ್ಮ ಮಹೇಶಪ್ಪನವರು ಸರ್ಜನ್ ಅವರು ಅಲ್ಲಿ ಜಗ ಇತ್ತು. ಮಹೇಶಪ್ಪನವ್ರ ಅದ ಜಗ ಬಸವಣ್ಣವ್ರ ಸಲುವಾಗಿ ಬಿಟ್ಟು ಕೊಡ್ತೀರೇನ ಅಂತ ಕೇಳಿದ್ರು. ಬಸವಣ್ಣವ್ರ ಸಲುವಾಗಿ ನೀವು ಅಪ್ಪಣೆ ಮಾಡಿದ್ರೆ ಬಿಟ್ಟು ಕೊಡ್ತೇನೆ, ಬಿಟ್ಟು ಕೊಡಪ್ಪ ಬಸವಣ್ಣವ್ರ ಸಲುವಾಗಿ ಅಂತ ಹೇಳಿ. ನೀವು ಎಷ್ಟು ಬೇಕಷ್ಟು ಜಾಗ ತಗೊಳ್ರಿ, ಉಳಿದ ಜಾಗ ನಾನು ಬೇರೆ ಕೆಲ್ಸಕ್ಕೆ ವಾಪರಿಸ್ತೀನಿ ಅಂತ ಹೇಳಿ. ಇಷ್ಟ ಜಾಗ ಕೊಡ್ತೇನೆ ಇಲ್ಲ ಅವ್ರು, ಎಷ್ಟು ಬೇಕಷ್ಟು ತಗೊಳ್ರಿ, ಮುಂದೆ ಎಷ್ಟು ಕೊಡ್ತೇನೆ ಅಷ್ಟು ಜಾಗ ಮಾಡಿಕೊಂಡು ಆ ನಂತರದಲ್ಲಿ ಬಸಲಿಂಗಪ್ಪನವ್ರು ಇಲ್ಲ ಈಗ ನಾವು ಮಾಡ್ತೇವೆ ಅಂತ ಹೇಳಿ. ಹಿಂಗ ಸ್ವಲ್ಪೇ ದಿನಗಳಲ್ಲಿ ಒಂದೇ ವರ್ಷದಲ್ಲಿ ಅದನ್ನೇನ್ ಮಾಡಿದ್ರೆ ಅಂದ್ರೆ ಅದನ್ನ ಮೂರ್ತಿ ಅನಾವರಣ ಮಾಡಿ ಅದನ್ನ ಕಟ್ಟಿ ಮೂರ್ತಿ ಅನಾವರಣ ಮಾಡಿ ಅದನ್ನ ಗದಗಿನ ಜಗತ್ತೊಳ ಕಡೆಯಿಂದ ಉದ್ಘಾಟನೆ ಮಾಡಿಸಿದ್ರು. ಅದಕ್ಕಾಗಿ ಆ ಧೈರ್ಯ, ಆ ಒಂದು ಸ್ಥೈರ್ಯ ಮತ್ತು ಜ್ಞಾನ ಅದ್ಭುತವಾದದ್ದು. ಅವ್ರ ಲಿಂಗದೊಳಗ ಆದ್ಮ್ಯಾಗ ನಮ್ಮ ಊರಾಗ ಸಂಜೆ ಆದಂಗ, ಅವ್ರ ಲಿಂಗದೊಳಗ ಆದ್ಮೇಲೆ ನಮ್ಮ ಊರ ಮೇಲೆ ಸಂಜೆ ಆದಂಗ. ಹಂಗ ಅವ್ರ ಸೇವೆ ಅನುಪಮವಾದಂತ ಸೇವೆ. ಅದಕ್ಕಾಗಿ ಅವರ ಸೇವೆಯನ್ನ ನಾವು ಯಾವಾಗಲೂ ಕೂಡ ಸಂಸ್ಥೆ ಅದನ್ನ ಸ್ಮರಣೆ ಮಾಡಬೇಕಾಗತಿ. ಇವತ್ತಿನ ದಿವಸ ಅವರ ಒಂದು ಸ್ಮರಣೋತ್ಸವವನ್ನ ಅವರ ಮಹಾಂತಪ್ಪನವರು ವಾಲಿಯವರು ದಾಸೋಹ ಸೇವೆಯನ್ನು ಮಾಡೋದ್ರ ಮೂಲಕವಾಗಿ ಈ ಸ್ಮರಣೆಯನ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಮಾದೇವಪ್ಪನವರು ಏನದಾರಲ್ಲ, ಅವರು ಒಳ್ಳೆ ಅನುಭಾವಿಗಳು, ಬಹಳ ಶ್ರೇಷ್ಠ ಅನುಭಾವಿಗಳವರು.
ಮನಸ್ಸು ಹಂಗ ಐತಿ, ಜೀವನನೂ ಹಂಗ ಐತಿ ಅಂತ ಅನುಭಾವಿಗಳು ಇವತ್ತ 21 ದಿವಸ ಇಲ್ಲಿ ಇಳಕಲ್ನಲ್ಲಿ ಶಿವಾನಂದ ಮಾಡಿದ ಪ್ರವಚನ ಮಾಡಕ್ ಮಾಡಿದ್ರು. ನಂಗೆ ಬಹಳ ಸುಮಾರು 20 ವರ್ಷದಿಂದ ಪರಿಚಯ ನನಗೆ. ಅವ್ರು ನೋಡಿದಾಗೆಲ್ಲ ಇಳಕಲ್ ಮಠಕ್ಕೆ ಬರ್ಬೇಕ್ರಿ ಅಂತಿದ್ದೆ ನಾನು. ಅದು ಕಾರ್ಯಕ್ರಮ ಪತ್ರಿಕೆ ಪ್ರಿಂಟ್ ಮಾಡೋದೇ ನೆನಪಾಗಿ ಹೋಗ್ಬಿಡ್ತೈತಿ. ಹಿಂಗ ಈ ಭಾಳ ಮಂದಿ ಹೋದಾಗೆಲ್ಲ ನೆನಪಿರ್ತೈತಿ. ಅವ್ರ ಮುಖ ನೋಡಿದ್ರೆ ಅವ ನೆನಪಾಗ್ಬಿಡು. ಹಿಂಗಾಗಿ ಅವ್ರಿಗೂ ಸುಮಾರು 20 ವರ್ಷದಿಂದ ಅವರು ನನಗೆ ಪರಿಚಯ. ಹೀಗಾಗಿ ಈ ಸಲ ಅವ್ರು ಇಲ್ಲೇ ಬಂದ ಬಿಟ್ಟಿದ್ರು. ಅದಕ್ಕಾಗಿ ಹೋಗಕ್ ಹೋಗ್ಬೇಡ್ರಿ, ಶ್ರಾವಣ ಮಾಸ ಮುಗಿಸ್ಕೊಂಡು ಹೋಗಿರಿ ಅಂತ ವಿನಂತಿ ಮಾಡ್ಕೊಂಡಾಗ ಅವ್ರು ಬಹಳ ಸಂತೋಷ ಒಪ್ಕೊಂಡ್ರು. ಒಳ್ಳೆ ಅನುಭಾವಿಗಳು. ಅದಕ್ಕಾಗಿ ಇವತ್ತು ಅವ್ರ ಮಾತುಗಳೆಲ್ಲ ತಾವು ಕೇಳಿದ್ರಿ. ಆನಂದರ ಜೊತೆಗೆ ಇನ್ನೂ ಅವ್ರಿಗೆ ಹೇಳಿದ 1 ತಾಸು ಮಾತಾಡ್ರೆ ಏನಿದ್ದೆ ನಾನು. ಈ ಸನ್ಮಾನದೊಳಗೆ ಒಬ್ಬರಿಗೊಬ್ಬರು ಜಾಯಿಂಟ್ ಆಗಿ ಭಾಳ ಮಂದಿ ಆಗಿದ್ರು. ಅದಕ್ಕಾಗಿ ಅವರ ಸಮಯವನ್ನ ಅರ್ಧ ತಾಸು ಕಟ್ ಮಾಡಿ ಉಳಿದದ್ದು ಸಮಯವನ್ನ ಚಂದ್ರಿಗೆ ಕೊಡಬೇಕಾಯ್ತು. ಅದಕ್ಕೆ ಇವತ್ತು ನಮ್ಮ ವಿಜಯ್ ಕುಮಾರ್ ಅವರು ಆಸ್ಟ್ರೇಲಿಯಾ ಯೂನಿವರ್ಸಿಟಿಯಲ್ಲಿ ಮದರ್ ತೆರಿಸಾ ಅಂತ ಯೂನಿವರ್ಸಿಟಿ ಐತಿ. ಆ ಯೂನಿವರ್ಸಿಟಿಯಿಂದ ಬಸವ ಫಿಲಾಸಫಿ ಅಂಡ್ ವಚನ ಕಲ್ಚರ್ ಅನ್ನುವಂತಹ ಸಬ್ಜೆಕ್ಟ್ ಮೇಲೆ ಅವರು ಪ್ರಬಂಧವನ್ನು ಮಂಡಿಸಿ ಅವರು ಇವತ್ತು PhD ಪದವಿಯನ್ನು ಪಡೆದಿದ್ದಾರೆ ವಿಜಯ್ ಕುಮಾರ್ ಅವರು. ಅದಕ್ಕಾಗಿ ಅವರಿಗೆ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಬಿಟ್ಟಾರ ಅವರು ತುಮಕೂರು ಧಾರವಾಡ. ಅದಕ್ಕೆ ಇಲ್ಲಿ ಬಂದು ಅವರು ಇದನ್ನ ಪ್ರಶಸ್ತಿ ಬಂದ PhD ಬಂದ ಬುದ್ಧಿ ಅಂತ ಹೇಳಕ್ಕಂತ ಪಾಪ ಧಾರವಾಡದಿಂದ ಬಂದರು. ಅದಕ್ಕೆ ನಾನು ಹೇಳಿದೆ, ನೀವು ಇವತ್ತು ಸಂಜೆನಾಗಿದ್ದು ನಿಮ್ಗೆ ಸನ್ಮಾನ ಮಾಡ್ತೈತಿ, ದಯವಿಟ್ಟು ಹೋಗ್ರಿ ಅಂದೆ. ಅವರು ವಸ್ತಿ ಮುಳಿದು ಬೆಳಗ್ಗೆ ಹೋಗ್ರಿಪ್ಪ ಅಂತ ಹೇಳಿನಿ. ಅದಕ್ಕೆ ಮತ್ತೇನ್ ಮಾಡ್ತಾರ ಅವರು ನೋಡ್ಬೇಕು. ಅದಕ್ಕಾಗಿ ಇವತ್ತಿನ ದಿವಸ ಅವ್ರನ್ನ ಸನ್ಮಾನ ಮಾಡಿದ್ದು ಬಹಳ ಖುಷಿ ಆಗೈತಿ. ವಚನ ಸಾಹಿತ್ಯವನ್ನು ವಿದೇಶದಲ್ಲೆಲ್ಲ ಬಹಳ ಸುಮಾರು 30-40 ಯೂನಿವರ್ಸಿಟಿಗೆ ಅವರು ಬಸವಣ್ಣವರ ಸಾಹಿತ್ಯವನ್ನ ಇಂಗ್ಲಿಷ್ನಲ್ಲಿ ಮುಟ್ಟಿಸಿದಂತ ಒಂದು ಸೇವೆ, ಬಹಳ ದೊಡ್ಡ ಸೇವೆ ವಿಜಯ್ ಕುಮಾರ್ ಅವರು. ಅದಕ್ಕೆ ಅವರ ಸೇವೆಯನ್ನು ಯಾವಾಗಲೂ ಕೂಡ ಶ್ರೀಮಠ ಸದಾಕಾಲ ಸ್ಮರಣೆ ಮಾಡ್ತೈತಿ. ಅದ್ರ ಜೊತೆಗೆ ನಮ್ಮ ಭೋಗೇಶಗೌಡರು ಬಂದಾರೆ. ಭೋಗೇಶಗೌಡರು ಶ್ರೀಮಠದ ಸಿದ್ದಯ್ಯನಕೋಟೆ ಮಠದ ಅತ್ಯಂತ ಪರಮ ಭಕ್ತರವರು. ಸಿದ್ದಯ್ಯನಕೋಟೆ ಮಠ ನಿರ್ಮಾಣ ಬೇಕಾತಂದ್ರ ಇವ್ರ ತಂದೆಯವರು ಬಹಳ ಈ ಅಲ್ಲಮ್ಮ ಪ್ರಭುದೇವರು ಇದು ಪುರಾಣ ಐತಲ್ಲ, ಇದು ಈ ಪ್ರಭುಲಿಂಗಲಿಗೆ ಪುರಾಣ ಬಾಯಿಪಾಠ ಅಂತಿದ್ರು ಅವರು. ಅಷ್ಟು ನಿಷ್ಠಾವಂತ ಬಸವತತ್ವ ನಿಷ್ಠಾವಂತರು. ಅಜ್ಜರು ಅವರಿಗೆ ಜಂಗಮ ದೀಕ್ಷೆ ಕೊಟ್ಟರು. ಜಂಗಮ ದೀಕ್ಷೆ ಕೊಟ್ಟು ನೀವು ಈ ಭಾಗದಲ್ಲಿ ಎಲ್ಲರಿಗೂ ಲಿಂಗ ಕಟ್ಕೊಂಡು ಅಡ್ಡಾಡಿ ನೀವು ಹಳ್ಳಿಯಾಗ ಅಂತ ಹೇಳಿದ್ರು. ಹಂಗ ಅವ್ರನ್ನ ತಯಾರು ಮಾಡಿ ಅದು ಸುಮಾರು 100 ಹಳ್ಳಿಗೆ ಅಡ್ಡಾಡಿ ಅವರು ನಮ್ಮ ಭೋಗೇಶ್ಗೌಡರ ತಂದೆಯವರು ಅವರು 100 ಹಳ್ಳಿಗೆ ಅಡ್ಡಾಡಿ ಲಿಂಗ ಕಟ್ಟಿದ್ರು. ಆನಂತರ ಮಠ ನಿರ್ಮಾಣ ಆಗ್ಬೇಕಾಗಿತ್ತಂತಂದ್ರೆ ಒಬ್ರು ಜಾಗ ಕೊಟ್ಟರು. ನಮ್ಮ ಭೋಗೇಶ್ಗೌಡರ ತಂದೆಯವರು ಮಠ ಕಟ್ಟಿಸ್ಕೊಟ್ರು. ಸಿದ್ದಯ್ಯನಕೋಟೆ ಮಠ ಒಬ್ಬರೇ ಕಟ್ಟಿಸ್ಕೊಟ್ರು. ಸಿದ್ದಯ್ಯನಕೋಟೆ ಮಠ ತಂದೆಯವರು ಮುಂದೆ ಒಂದ್ 2-3 ರೂಮ್ ಪಾಪ ತಮ್ಗೆ ಎಷ್ಟು ಸಾಧ್ಯತೆ ಅಷ್ಟು ಸ್ವಾಮಿಗಳಿಗೆ ಇರಾಕ ಮಾಡಾಕ ಎಷ್ಟು ಬೇಕು ಅಂದ್ರ ಅಜ್ಜವ್ರನ್ನ ಪ್ರತಿ ಸಲ ಹೋಗಿ ಇಳಕಲ್ಲಿಗೆ ಹೋಗೋದು ಬರೋದು ಕಷ್ಟ ಆಗತ್ತಿ. ಇಲ್ಲೊಂದು ಮಠ ಮಾಡಿದ್ವಿ ಅಂತಂದ್ರೆ ಅಜ್ಜವ್ರನ್ನ ಇಲ್ಲೇ ಕರ್ಸಾಕ್ ಬರ್ತೈತಿ, 4 ದಿವಸ ಇಟ್ಕೊಳಕ್ ಬರ್ತೈತಿ ಅಂತ ತಿಳ್ಕೊಂಡೇಳ ಆ ಸದ್ಭಾವನೆಯಿಂದ ಅವ್ರನ್ನು ಸುಮಾರು 4-5 ರೂಮ್ ಮಾಡಿ ಅಲ್ಲಿ ಮಠವನ್ನ ಮರೇಗೌಡರು ಅಂತ ತಿಳ್ಕೊಂಡು ಸುಮಾರು 2 ಎಕರೆ ಜಮೀನು ಕೊಟ್ಟರು. ಅವರು ನಮ್ಮ ಭೋಗೇಶ್ಗೌಡರ ತಂದೆಯವರು ಅಲ್ಲಿ ಒಂದು ಮಠ ಕಟ್ಟಿದ್ರು. ಮುಂದೆ ಅಜ್ಜವರು 1 ವರ್ಷ 2 ವರ್ಷ ಹೋದ ಮೇಲೆ ಇದಕ್ಕೊಂದ್ಬಿಡು ಸ್ವಾಮಿ ಅಂದ್ರೆ ಚಲೋ ಆಗತ್ರಿಪ್ಪ ಅಂತಂದಾಗ ಯಾರು ಬೇಕು ನಿಮಗ ಅಂತ ಕೇಳಿದ್ರೆ ನೀವೇನು ಬೀದರ್ನೊಳಗೆ ಹೇಳಿದ್ರಲ್ಲ ಆ ಬೀದರ್ ಅಂತದ ಸ್ವಾಮಿ ಕೊಡ್ರಿ ನಮಗ, ಅದನ್ನ ತಂದು ನಾವೆಲ್ಲ ಸ್ಥಾಪನೆ ಮಾಡಿ ಅದನ್ನ ಮೂರ್ತಿ ಮಾಡ್ತೇವೆ ಅಂತ ಹೇಳಿದ್ರು ಭೋಗೇಶ್ವರ ತಂದೆಯವರು. ಆ ನಂತರ ಆಗ್ಲಿ ಅಂತ ಹೇಳ್ಕೊಂಡು ಇಲ್ಲೇ ಸಿದ್ದಯ್ಯನಕೋಟೆ ಸ್ವಾಮಿ ಬಸಲಿಂಗ ಸ್ವಾಮಿ ಅಜ್ಜವ್ರ ಅಂತಲೇ ಸೇವಾದಾಗಿದ್ರು. ಇವ್ರನ್ನ ತೋರಿಸಿದ್ರು. ಇವ್ರು ಕರ್ಕೊಂಡು ಹೋಗ್ಯಾರ ಅಂತ ಕೇಳಿದ್ರು. ಆಯ್ತು ನೀವೇನ್ ಗುಂಡ್ಕಲ್ ಕಟ್ಟರು ಕರ್ಕೊಂಡು ಹೋಗ್ಯಾರ ಅಂತ ಆತಂತ ಅಲ್ಲಿ ಹೋಗಿ ಸಿದ್ದಯ್ಯನಕೋಟೆ ಮಠಕ್ಕೆ ಅವ್ರನ್ನ ಸ್ವಾಮಿಯನ್ನಾಗಿ ಮಾಡಿದ್ರು. ಅದೊಂದು ದೊಡ್ಡ ಕ್ರಾಂತಿನೇ ಆಯ್ತು, ನಿಮಗೆಲ್ಲ ಗೊತ್ತೈತಿ. ಅದಕ್ಕೆ ಆ ಮಠಕ್ಕೆ ಮತ್ತೆ ರಿನಿವೇಶನ್ ಮಾಡೋದ ಸಂದರ್ಭದಲ್ಲಿ ಸುಮಾರು ನಮ್ಮ ಭೋಗೇಶ್ಗೌಡ ಸುಮಾರು 10-12 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಡೀ ಮಠ ರಿನಿವೇಶನ್ ಮಾಡಿದ್ರು. ಮತ್ತೆ ಅವರು ಕಾಲಕ್ಕೆ ರಿಟೈರ್ಡ್ ಆದ್ಮೇಲೆ ಪೂರ್ತಿ ರಿನಿವೇಶನ್ ಮಾಡಿದ್ರು. ಅದಕ್ಕೆ ಮಠದ ಆ ಹೋಗುಗಳನ್ನು ಸಂಪೂರ್ಣವಾಗಿ ನೋಡ್ಕೊಳ್ತಕ್ಕಂಥದ್ದನ್ನ ನಮ್ಮ ಭೋಗೇಶ್ಗೌಡರು ಮಾಡ್ತಾರೆ. ಅದಕ್ಕಾಗಿ ನಮ್ಮ ದೊಡ್ಡ ಅಜ್ಜ ಅವರು ಪರಮ ಭಕ್ತರು. ಅವರು ದೊಡ್ಡ ಅಜ್ಜ ಅಂದ್ರೆ ಕಣ್ಣಾಗ ನೀರು ಬರ್ತಿತ್ತು ಅವ್ರ ತಂದೆಯವರಿಗೆ. ಅದೇ ರೀತಿಯಾಗಿ ಭೋಗೇಶ್ಗೌಡರು ಅವ್ರ ಅಜ್ಜ ತಂದೆಯವ್ರ ಲಿಂಗದೊಳಗೆ ಆದ್ಮೇಲೆ ಅದೇ ರೀತಿಯಾಗಿ ಅದೇ ಭಕ್ತಿಯನ್ನು ಅವ್ರು ಮುಂದುವರಿಸಿಕೊಂಡು ನಮ್ಮ ಭೋಗೇಶ್ಗೌಡರು ಬರಕತ್ತಾರೆ. ಅದಕ್ಕಾಗಿ ಅವರು ಇವತ್ತಿಂದು ಸಹಜವಾಗಿನೇ ಇವತ್ತು ಅಮಾವಾಸ್ಯೆ ಕಾರ್ಯಕ್ರಮ ಪತ್ರಿಕೆ ಸಿಕ್ಕತ್ತೆ ಇವತ್ತು ಅವರಿಗೆ. ಅದಕ್ಕಾಗಿ ಇವತ್ತು ಕಾರ್ಯಕ್ರಮ ಐತಿ, ಶಿವಾನುಭವ ಐತಿ, ಹೋಗಿ
ಅವತ್ತಿಬ್ರು ಅವ್ವಾರು ಕೂಡಿ ಸೀದಾ ಬೆಂಗಳೂರಿಂದ ಬಂದಾರ. ಅವರು ಬೆಂಗಳೂರಾಗ ಇರ್ತಾರೆ, ಕಸ್ಟಮ್ ಅಧಿಕಾರಿಗಳಾಗಿ ರಿಟೈರ್ಡ್ ಆಗಿ ಅಲ್ಲೇ ಜೀವನ ಮಾಡ್ತಾರೆ. ಅದಕ್ಕಾಗಿ ಇವತ್ತಿನ ದಿವಸ ಅವ್ರು ಬಂದು ಇಲ್ಲಿ ಶಿವಾನುಭವದಲ್ಲಿ ಮಾತಾಡಿದ್ದು ನಮಗೆಲ್ಲರಿಗೆ ಅತ್ಯಂತ ಸಂತೋಷ ಆಗೈತಿ. ಅದ್ರ ಜೊತೆಗೆ ನಮ್ಮ ಸಂದೀಮನಿ ಸರ್ ರಿಟೈರ್ಡ್ ಆಗಿ 2 ವರ್ಷ ಆಗೈತಿ. ಒಳ್ಳೆ ಅಧ್ಯಯನಶೀಲರು ಮತ್ತು ಒಳ್ಳೆ ಹೃದಯವಂತರು, ಬಹಳ ಕರುಣಾಮಯಿಗಳು, ಪಾಸಿಟಿವ್ ಥಿಂಕರ್ ಅವರು. ಅಂತ ಸಂದೀಮನಿ ಸರ್ಗೆ ಎಂದೋ ಸನ್ಮಾನ ಮಾಡ್ಬೇಕಾಗಿತ್ತು. ಆದ್ರೆ ಅವ್ರು ನೋಡಿದ್ರೆ ನೆನಪಾಗೋದು, ಮತ್ತೆ ಕಾರ್ಯಕ್ರಮ ಪತ್ರಿಕೆ ಮಾಡುವಂತೆ ನೆನಪಾಗುತ್ತೆ. ಈಗ ಭಾಳ ಇನ್ನ ನಾನು ಶಾಂತರ ಕಡೆಯಿಂದ ಲಿಸ್ಟ್ ಐತೆ, ಅದು ನೆನಪಾಗೋದು ಒಬ್ಬೊಬ್ಬರು ನೆನಪು ಮಾಡಕ್ ಅಂತ ಧಾರವಾಡದಾಗ ಯಾರು ಹೇಳಿದ್ರೆ ಅವರು ಫೋನ್ ಮಾಡಿ ಹೇಳ್ಯಾರ. ಹಿಂಗ ಇನ್ನು ಬಹಳ ಜನರದ್ದು ಕರೆಸೋದು, ಉಪನ್ಯಾಸ ಮಾಡೋದು ಐತಿ. ಆದ್ರೆ ಒಂದೊಂದು ಮಾಡ್ಕೊಂಡು ನೆನಪು ಮಾಡ್ದಂಗೆಲ್ಲ ಮಾಡೋಣಂತ. ಅದಕ್ಕೆ ತಡವಾಗಿ ಐತಿ. ಆದ್ರೆ ಇವತ್ತು ನನ್ನ ಸಡನ್ ಆಗಿ ನೆನಪಾತು ಮೊನ್ನೆ ಸಂದೀಮನಿ ಸರ್. ಅದಕ್ಕೆ ಈ ಸಲ ಬರ್ರಿ ಸರ್ ಅಂತ ವಿನಂತಿ ಮಾಡಿಕೊಂಡೆ. ದೊಡ್ಡ ಹೃದಯ ಅವರು. ಅದಕ್ಕೆ ಅವ್ರು ಬಂದು ಒಳ್ಳೆ ಮಾತುಗಳನ್ನು ಹೇಳಿದ್ರು. ಅದಕ್ಕೆ ಇನ್ನು ರಿಟೈರ್ಡ್ ಆಗ್ಯಾರ ಅವರು ಅಂತೇನಲ್ಲ. ಆ ಕಡೆ ವೃತ್ತಿಯಲ್ಲಿ ನಿವೃತ್ತಿ, ಪ್ರವೃತ್ತಿಯಲ್ಲಿ ಸದಾಕಾಲ ಕ್ರಿಯಾಶೀಲರಾಗಿರ್ತಾರೆ. ಅದಕ್ಕೆ ಶ್ರೀಮಠದ ಸೇವೆಯನ್ನು, ಸಾಹಿತ್ಯಿಕ ಶಿವಾನುಭವದ ಸೇವೆಯನ್ನು ಅವ್ರು ನಿರಂತರವಾಗಿ ಮಾಡಿಕೊಂಡು, ಮಠದ ಸೇವೆಯನ್ನು ನಿರಂತರ ಮಾಡ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ಅವರಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಅದರ ಜೊತೆಗೆ ನಮ್ಮ ಮಲ್ಲಣ್ಣ ದರ್ಗಾದವರು ಶ್ರೀಮಠದ ಪರಮ ಸದ್ಭಕ್ತರು. ದರ್ಗಾದರ ಅಂದ್ರೆ ಅತ್ಯಂತ ಸದ್ಭಕ್ತರು ಶ್ರೀಮಠ ಕುಣಗುಂದದಲ್ಲಿ. ಅವರು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾರೆ ವರದಿಗಾರರಾಗಿ. ಈ ಬಾಗಲಕೋಟೆ ಜಿಲ್ಲೆ ಅತ್ಯಂತ ಹಿರಿಯ ಮತ್ತು ನಿಷ್ಠಾವಂತ ಪತ್ರಕರ್ತರು ಅಂತ ತಿಳ್ಕೊಂಡು ಹೇಳಿ ಅವರಿಗೆ ಒಂದು ಪ್ರಶಸ್ತಿ ಬಂದೈತೆ ಅವರಿಗೆ ಮೊನ್ನೆ ಜಿಲ್ಲೆಯಲ್ಲಿ. ಅದಕ್ಕಾಗಿ ಅವ್ರನ್ನೂ ಕೂಡ ಕರೆದು ಸನ್ಮಾನ ಮಾಡಬೇಕು ಅಂತ. ಒಳ್ಳೆ ಅನುಭಾವಿ ಪತ್ರಕರ್ತರು ಅವ್ರ ಮೊನ್ನೆ ಇದ್ರೊಳಗ ದೊಡ್ಡ ಸ್ಮರಣೆಯನ್ನು ಮಾಡಿದಾಗ ಬಹುದೊಡ್ಡ ಪಾತ್ರವನ್ನು ವಹಿಸಿದ್ರು ಅವರು, ನಮ್ಮ ಮಲ್ಲಣ್ಣ ದರ್ಗಾದವರು. ಆ ಯಶಸ್ವಿ ಆಗ್ಲಿಕ್ಕೆ ನಮ್ಮ ಕಡಪಟ್ಟೆ ಡಾಕ್ಟರು ಅವರು, ವಿಜಯ ಮಾತೇಶ್ವರ ಸಂಘದ ಟೀಮು, ಆಂಧ್ರ ನಮ್ಮ ಶ್ರೀಮಠದ ಸದ್ಭಕ್ತರ ಎಲ್ಲ ಇಡೀ ಊರು ಹಿರಿಯರ ಸೇರಿದ್ರು. ಅದರಲ್ಲಿ ನಮ್ಮ ಮಲ್ಲಣ್ಣ ದರ್ಗಾದವರು ಬಹಳ ಕ್ರಿಯಾಶೀಲವಾಗಿ ಪತ್ರಕರ್ತರ ತಂಡ ಎಲ್ಲ ಕರ್ಕೊಂಡು ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯವನ್ನು ಮಾಡಿ ಜವಾಬ್ದಾರಿಯನ್ನು ಹೊತ್ಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದಂಥ ವ್ಯಕ್ತಿಯವರು. ಅದಕ್ಕಾಗಿ ಇವತ್ತು ಅವ್ರು ಬಂದದ್ದು ಕೂಡ ಬಹಳ ಸಂತೋಷ ಆಗೈತಿ. ಅದರ ಜೊತೆಗೆ ನಮ್ಮ ಕಮಾಂಡೆಂಟ್ ಮೊಹಮ್ಮದ್ ಅಜರುದ್ದೀನ್ ಎಂ ಹಾಲಿಯಾರ್, ಇವರು ನಮ್ಮ ನಗರದ ಹೆಮ್ಮೆಯ ಪುತ್ರ. ಇವರು ಇಲ್ಲಿವರೆಗೂ ನಗರದ ಇತಿಹಾಸದಲ್ಲಿ ಯಾರು ಕೂಡ ಗೃಹ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿ ಯಾರು ನೇಮಕ ಆಗಿಲ್ಲ, ಇಲ್ಲಿವರೆಗೂ ಆಗಿಲ್ಲ. ಈಸ್ ದ ಫಸ್ಟ್ ಪರ್ಸನ್. ಗೃಹ ಇಲಾಖೆ ಅಂದ್ರೆ ಬಹಳ ಪವರ್ಫುಲ್ ಪೋಸ್ಟ್, ಅದು ಪವರ್ಫುಲ್ ಇಲಾಖೆ. ಅದು ಈಗೆಲ್ಲ ಇಡಿ ಪಾಡಿ ಅದಾವಲ್ಲ, ಅವೆಲ್ಲ ಗೃಹ ಇಲಾಖೆ ಒಳಗೆ ಬರ್ತಾವೆಲ್ಲ. ಅಂತ ಗೃಹ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಊರಿನಲ್ಲಿ ಯಾರೂ ಇಲ್ಲ. ಅದಕ್ಕಾಗಿ ಇವತ್ತು ಬಹಳ ಕಷ್ಟಪಟ್ಟು ಅಧ್ಯಯನ ಮಾಡಿ ಸ್ವ ಪ್ರತಿಭೆಯಿಂದ ಕಡು ಬಡತನದ ಮನೆಯಲ್ಲಿ ಹುಟ್ಟಿ ಇವತ್ತು ಪ್ರತಿಭೆಯನ್ನ ಸಂಪಾದನೆ ಮಾಡಿಕೊಂಡು ಇವತ್ತು ದೊಡ್ಡ ಸ್ಥಾನ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗೆ ಇವತ್ತು ಹೋಗಿದ್ದು ಬಹಳ ಸಂತೋಷ ಅನಿಸ್ತೈತಿ. ಅದರ ಜೊತೆಗೆ ಈ UPSC ಪರೀಕ್ಷೆಯಲ್ಲಿ ಬಸವಣ್ಣವ್ರ ಬಗ್ಗೆ ಬಹಳ ಪ್ರಶ್ನೆಗಳನ್ನು ಕೇಳಕತ್ತಾರೆ. UPSCಗೆ ಬಸವಣ್ಣರ 500 ವಚನಗಳನ್ನು ಸಿಲೆಬಸ್ ಹಚ್ಚಾರೆ. IAS ಪರೀಕ್ಷೆಗೆ ಬರೇ ಬಸವಣ್ಣರ ವಚನಗಳ 500 ವಚನಗಳನ್ನ UPSC ಪರೀಕ್ಷೆಗೆ ಸಿಲೆಬಸ್ ಹಚ್ಚಾರೆ. ಅದಕ್ಕೆ ಎಕ್ಸ್ಪ್ಲೇಷನ್ ಬರೀ ವಚನಗಳನ್ನಷ್ಟು ಸಿಲೆಬಸ್ ಹಚ್ಚಾರ. ಬರೀ ವಚನ ಓದಿದ್ರೆ ಹುಡುಗರು ತಿಳಿಯಂಗಿಲ್ಲ ಅಂತಂದು 500 ವಚನಗಳಿಗೂ ಕೂಡ ವಿವರಣೆ ಬರೆದು ಎಕ್ಸ್ಪ್ಲೇಷನ್ ಬರೆದು ಟೆಕ್ಸ್ಟ್ ಬುಕ್ ಮಾಡ್ಯಾರ IAS. ಶಿವಕುಮಾರ್ ಅನ್ನೋರು ಒಬ್ಬರು ವಿದ್ವಾಂಸರು ಆ ವಚನಗಳಿಗೆ ಅರ್ಥ ಬರೆದಾರ 500 ವಚನಗಳೇ. ಅದಕ್ಕೆ ಈಗ ಬಸವಣ್ಣವ್ರ ಬಗ್ಗೆ ಈ KPSC ಒಳಗಂತೂ ಸಾಕಷ್ಟು ಕರೀತಾರೆ. KS ಒಳಗೂ ಸಾಕಷ್ಟು ಬಸವಣ್ಣವ್ರ ಬಗ್ಗೆನೇ ಇರ್ತೈತಿ. UPSC ಕೂಡ ಬಸವಣ್ಣವ್ರ ಬಗ್ಗೆನೇ ಬಹಳ ಪ್ರಶ್ನೆಗಳನ್ನು ಕೇಳಕತ್ತಾರೆ. ಅದಕ್ಕಾಗಿ ಬಸವಣ್ಣವ್ರ ಬಗ್ಗೆ IAS IPS ಮಾಡ್ದವ್ರ ಸಹಿತ ಅವರು ಚೆನ್ನಾಗಿ ಬಸವಣ್ಣವ್ರ ಬಗ್ಗೆ ಚಲೋ ಅಧ್ಯಯನ ಮಾಡ್ತಾರೆ ಅನ್ಸುತ್ತೆ. ಹಂಗ UPSCಯಲ್ಲಿ ಆ ಬಸವಣ್ಣವ್ರ ಬಗ್ಗೆ ಸಿಲೆಬಸ್ ಐತೆ ಅನ್ನೋ ಕಾರಣಕ್ಕಾಗಿ ನಮ್ಮ ಮೊಹಮ್ಮದ್ ಅವರು ಆಮೂಲಾಗ್ರವಾಗಿ ಬಸವಣ್ಣವ್ರ ಸಾಹಿತ್ಯವನ್ನು ಓದ್ಕೊಂಡ ಮೇಲೆ ಅದನ್ನು ಸರಿಯಾಗಿ
ಒಂದು ಅಡಿಗೆ ಮಾಡಿ ಅದನ್ನು ರೀಪ್ರೊಡ್ಯೂಸ್ ಮಾಡಿದ್ರು, ಒಳ್ಳೆ ನಿಬಂಧನೆಯಲ್ಲಿ ಪ್ರಬಂಧ ಬರೆಯೋದ್ರಲ್ಲಿ ಒಳ್ಳೆ ಮಾರ್ಕ್ಸ್ ಬಂದು ಅಂತ ಹೇಳಿದ್ರು, ಸಂತೋಷ ಆಯ್ತು. ನಾವು ಹೇಳುವಂತ ಒಂದು ತತ್ವಗಳ ಶೈಲಿನೇ ಬೇರೆ ಇರ್ತೈತಿ. ಆದ್ರೆ ಅವ್ರೇನು ಇಡೀ ವಚನ ಸಾಹಿತ್ಯವನ್ನ ಬಸವಣ್ಣವರ ಅಧ್ಯಯನ ಮಾಡಿ ಏನು ಕಂಡು ಹಿಡಿದ್ರಲ್ಲ, ಅನ್ನೊಂದು 5-6 ಪಾಯಿಂಟ್ಸ್ ಹೇಳಿದ್ರಲ್ಲ, ಅವು ನಿಜವಾಗಿಯೂ ಕೂಡ ಅವು ತಾರ್ಕಿಕವಾಗಿ ಏನು ಒಂದು ವೇ ಆಫ್ ಥಿಂಕಿಂಗ್, ಅದು ವೇ ಆಫ್ ಥಿಂಕಿಂಗ್ ಚೇಂಜ್ ಇರ್ತೈತೆ. ಅದರಲ್ಲಿ ಅವರು ಬಸವಣ್ಣವರ ಒಂದು ಅದ್ಭುತವಾದಂಥ ಮೌಲ್ಯಗಳನ್ನ ಅವ್ರು ನಮಗೆಲ್ಲ ಎತ್ತಿ ತೋರಿಸಿದ್ರು. ಅದಕ್ಕಾಗಿ ಅವ್ರ ವೇ ಆಫ್ ಥಿಂಕಿಂಗು, ಅವ್ರ ವೇ ಆಫ್ ರೀಡಿಂಗು ಅದೇ ಚೇಂಜ್ ಇರ್ತೈತೆ. ಅದಕ್ಕಾಗಿ ಅಂತ ಒಂದು ಆಲೋಚನೆಯಿಂದ ಬಸವಣ್ಣವ್ರ ಬಗ್ಗೆ ಅತ್ಯಂತ ಅಮೂಲ್ಯವಾದಂಥ ಆಲೋಚನೆಗಳನ್ನು ಇವತ್ತು ಹೇಳಿದ್ರು. ಸಂವಿಧಾನದಿಂದಲೇ ಬಸವಣ್ಣವ್ರ ವಚನದಿಂದ ಅಂತ ಹೇಳಿದ್ರು. ಅದಕ್ಕಾಗಿ ಇವತ್ತು ಅವರು ಎಲ್ಲಿ ಹೋದ್ರು ನನಗನ್ನಿಸ್ತೈತಿ ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ ಅಂತ ಅನಿಸ್ತೈತಿ ಅವರು. ಅದಕ್ಕೆ ಬಿಕಾಸ್ ಆಫ್ ಈಸ್ ಎ ಮ್ಯಾನ್ ಫ್ರಮ್ ದಿ ಲ್ಯಾಂಡ್ ಆಫ್ ಬಸವಣ್ಣ. ಅದಕ್ಕೆ ಅವ್ರು ಯಾವತ್ತೂ ದಿಲ್ಲಿ ಒಳಗೆ ಇರಬೇಕಾಗತಿ, ಮತ್ತಿನ್ನೂ ಅನೇಕ ಭಾಗದಲ್ಲಿ ಕೇಂದ್ರದಿಂದ ಕೆಲಸ ಮಾಡಬೇಕಾಗತಿ. ಅಂತ ಪ್ರಸಂಗದಲ್ಲೆಲ್ಲ ಅವರು ಬಸವಣ್ಣವ್ರನ್ನೇ ಅವರ ಮಾದರಿಯಾಗಿ ಇಟ್ಟುಕೊಂಡು ಅವರು ಜೀವನ ಮಾಡ್ತಾರೆ, ಅದನ್ನೇ ಅವರು ಜನರಿಗೆಲ್ಲ ತಿಳಿಸ್ತಾರೆ ಅಂತ ನನಗೆ ಅವ್ರ ಮಾತುಗಳ ಕಡೆಯಿಂದ ನಮಗೆ ತಿಳಿದು ಬಂದಿದೆ. ಅದಕ್ಕೆ ಅವರಿಗೆ ವಿಜಯ ಮಹಾಂತ ಶ್ರೀಗಳು ಇಲ್ಲೇ ಗುರುಮಾಂತ ಶಿಶುವಾರದಲ್ಲಿ ಓದಿದವರು 5ನೇ ತನಕ 1ನೇದಿಂದ 5ನೇ ಮಟ್ಟ. ಮತ್ತು ಅವರು ಅದರಿಂದ ನವೋದಯ ಪರೀಕ್ಷೆ ಪಾಸಾಗಿ ನವೋದಯಕ್ಕೆ ಹೋದರು. ಹಿಂಗೆ ವಿಜಯ ಮಹಾಂತೇಶನ ಅನುಗ್ರಹದಿಂದ ಆಶೀರ್ವಾದದಿಂದ ಅವ್ರ ಪರಿಶ್ರಮ, ಅವರ ಆಶೀರ್ವಾದ, ಹೀಗಾಗಿ ಅವರು ಇವತ್ತು ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ. ಸದಾಕಾಲ ವಿಜಯ ಮಹಾಂತೇಶ ಅಂತಃಕರಣ ಆಶೀರ್ವಾದ ಅವರ ಇಡೀ ಮನೆತನದ ಮೇಲಿರಲಿ. ಆ ತಾಯಿ ಬಹಳ ಕಷ್ಟಪಟ್ಟ ಹಡದ ತಾಯಿ ಬಹಳ ನೋವು ತ್ರಾಸು ಪಟ್ಟು ಇಂಥ ಮಗನನ್ನ ಇವತ್ತು ಸಮಾಜಕ್ಕೆ ಕೊಟ್ಟಿದ್ದಾಳೆ. ಆ ತಾಯಿಯೂ ಕೂಡ ವಿಜಯ ಮಹಾಂತೇಶಗಳ ಅನುಗ್ರಹಿಸಲಿ ಅಂತ ಹಾರೈಸಿ ಇವತ್ತಿನ ದಿವಸ ನಾಳೆ ತಾವೆಲ್ಲರೂ ಸಾಯಂಕಾಲ 6:30 ಗಂಟೆಗೆ ತಾವೆಲ್ಲರೂ ಬರ್ರಿ. ಮತ್ತು ಬೆಳಗಿಂದ ಯಥಾವತ್ತಾಗಿ ನಡೀತಿರ್ತೈತಿ. 8 ಗಂಟೆಗೆ ಶರಣರ ಪ್ರವಚನ ಮಾಡ್ತಾರೆ, ತಾವೆಲ್ಲ ಬರ್ರಿ ಅಂತ ಹೇಳಿ ಈ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ. ಪ್ರಸಾದ ಕೆಡಿಸಲಾರ್ದಂಗೆ ಚೆಲ್ಲಾರ್ದಂಗೆ ತಾವೆಲ್ಲರೂ ಪ್ರಸಾದ ಮಾಡ್ರಿ. ಇವತ್ತು ಮಹಾಂತಪ್ಪನವರು ವಾಲಿಯವರು ಶರಣರು ಪ್ರಸಾದವನ್ನು ಮಾಡ್ಯಾರು. ದಯವಿಟ್ಟು ಎಲ್ಲರೂ ಪ್ರಸಾದ ಸ್ವೀಕರಿಸ್ತೀವಿ. ಕ್ಷಮ ಮಾಡಿ. ಸಂಘಟನೆ ಕುಟುಂಬದಲ್ಲಿ ಅವರಿಗೆ ನೆನಪಾಗಿಲ್ಲ, ಆದರೆ ಸಂಘಟನೆ ಗಟ್ಟಿಯವರು ನೆನಪಾಗಿಲ್ಲ. ಅವ್ರಿಗೆ ಕುಟುಂಬದಲ್ಲಿ ನೋಡ್ಕೊಂಡು ಸಾರಿ ನೆನಪಾಗಿಲ್ಲವರು. ಸಂಗಣ್ಣ ಗದ್ದಿಯವರು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದರು. ರಾಜ್ಯದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ರಾಜ್ಯ ಮಟ್ಟದ್ದು. ಅದಕ್ಕೆ ಅವರು ಶ್ರೀಮಠದ ಪರಮ ಸಂಪತ್ತು, ಶ್ರೀಮಠದ ಮಗ ಅವರು. ಅದಕ್ಕೆ ಅದು ಬಹಳ ಸಂತೋಷ ಆಗೈತಿ. ಅವ್ರಿಗೂ ಕೂಡ ವಿಜಯ ಮಹಾಂತರ ಅನುಗ್ರಹ ಇರಲಿ ಅಂತ ವಚನ ಮಂಡಳಿ. ತಂದೆ ನೀನು, ತಾಯಿ ನೀನು, ಪತ್ತು ನೀನು, ಬರದ ನೀನು, ಎಡಗೆ ನೀನಲ್ಲದೆ ಮತ್ತಾಗಿರುವವರಿಗೆ ಆ ಕೂಡಲ ಸಂಗಮದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣ ಸಂಧಿಗೆ ಲಿಂಗಪತಿ ಹರ ಮಹಾದೇವ್. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ಚಿತ್ತರಿಗೆ ಶ್ರೀ ವಿಜಯ ಮಹಾಂತೇಶ್ವರರಿಗೆ ಜಯವಾಗಲಿ. ಶರಣ ಸಂಧಿ ಲಿಂಗಪತಿ ಹರ ಮಹಾದೇವ್. ಜಯಮಂಗಲಂ ಜಯ ಬಸವೇಶ ಹರ ಮಹಾದೇವ್. ಸರ್ವರಿಗೂ ಶರಣು ಶರಣ.